ಬಾಬು ಅವ್ರ ಬಗ್ಗೆ ನಾನು ಹೇಳಬೇಕಾದಂತಹ ಕೆಲವು ಮುಖ್ಯವಾದ ಮಾತುಗಳು. 3 ತಲೆಮಾರುಗಳಿಂದ ಅವರು ಸಿನಿಮಾಕ್ಕೆ ಸಮರ್ಪಿಸ್ಕೊಂಡಿರೋದು. ಈ ಅವಧಿಯಲ್ಲಿ ಮೇಲ್ನೋಟಕ್ಕೆ ನಮಗೆ ಬಹಳ ಸಂತೋಷ, ಸಂಭ್ರಮ, ಸಡಗರ, ಸಾಧನೆ ಕಂಡರು. ಖಾಸಗಿಯಾಗಿ ಅವರು ಅನುಭವಿಸಿರುವಂಥ ನೋವು, ಸಂಕಟ, ಏರುಪೇರುಗಳು ಒಂದೆರಡಲ್ಲ. ಸಾಮಾನ್ಯವಾಗಿ ನಾವು ಅವನ್ನು ಮರೆತು ಬಿಡ್ತೇವೆ. ಇದು ಒಂದು ಕೇಕ್ ವಾಕ್ ಆದಂಥ ಪ್ರಯಾಣ ಅಲ್ಲ ಸಿನಿಮಾ ಮಾಡೋದು ಅಂದರೆ. ನಾನು ಸುಮ್ಮನೆ ಅವರ ಸಿನಿಮಾಗಳನ್ನು ನೋಡುವಾಗ ಟೈಟ್ಲ್ ಕಾರ್ಡ್ಗಳನ್ನು ನೋಡ್ತಾ ಇದ್ದೆ. ಎಷ್ಟೊಂದು ಜನ ಇವಾಗ ಇಲ್ಲವೇ ಇಲ್ಲ. ಅವರು ಛಾಯಾಗ್ರಾಹಕರಾಗಿರ್ಬೋದು, ಪ್ರಸಾದನ ಇರ್ಬೋದು, ವಸ್ತ್ರಗಳು, ವೇಷಭೂಷಣಗಳು ಮಾಡಿದಂಥವರು, ಸಂಕಲನಕಾರರು, ತೆರೆ ಹಿಂದೆ ಇವತ್ತು ನಿರ್ದೇಶಕ ಅಂದರೆ ತಂತ್ರಜ್ಞರ ಪ್ರತಿನಿಧಿ. ಬಾಬು ಅವರು ತಮ್ಮ ಅರ್ಧ ಚೈತನ್ಯವನ್ನು ಕ್ರಿಯೇಟಿವಿಟಿಗೆ ಇಟ್ಕೊಂಡ್ರೆ, ಸೃಜನಶೀಲತೆಗೆ, ಸ್ಕ್ರಿಪ್ಟ್ ಮಾಡೋದಕ್ಕೆ, ಸಂಶೋಧನೆ ಇತ್ಯಾದಿ ಇಟ್ಕೊಂಡ್ರೆ, ಇನ್ನು ಅರ್ಧ ಚೈತನ್ಯವನ್ನು ಉದ್ಯಮದ ಒಳಿತಿಗಾಗಿ, ಚಿತ್ರೋದ್ಯಮದ ಮುನ್ನಡೆಗಾಗಿ ಬಳಸ್ತಾರೆ. ಅವರು ವಿಷ್ಣು ಅವ್ರ ಜೊತೆ ಕೆಲಸ ಮಾಡ್ತಾರೆ, ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅನೇಕ ಜನ ಕಲಾವಿದರು, ಸುಹಾಸಿನಿಯವರು, ತುಂಬ ಜನ ಕಲಾವಿದರನ್ನ ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ. ಪರಭಾಷೆಗೆ ಹೋದರೆ ಈಗಲೂ ಕೂಡ ಅವರ ಮೊದಲ ಕ್ವಶನು ಹೌ ಈಸ್ ಮಿಸ್ಟರ್ ಬಾಬು ಅಂತ ಕೇಳ್ತಾರೆ ಹೊರ ಭಾಷೆಯ ನಿರ್ದೇಶಕರು. ಅಷ್ಟರ ಮಟ್ಟಿಗೆ ಅವರು ಇದನ್ನು ಮಾಡಿದ್ದಾರೆ.